Welcome to all of you. Welcome to this English grammar session. ಇಂಗ್ಲಿಷ್ ಗ್ರಾಮರ್ಗೆ ಎಲ್ಲರಿಗೂ ಆಧಾರದ ಸ್ವಾಗತ. ಇವತ್ತು ನಾವು ಕಂಪ್ಯಾರಿಸನ್ ಆಫ್ ಡಿಗ್ರೀಸ್ ಅಲ್ಲಿ ಅಡ್ಜೆಕ್ಟಿವ್ಸ್ ಅಲ್ಲಿ ಅಂದ್ರೆ ಅಡ್ಜೆಕ್ಟಿವ್ ಫಾರ್ಮ್ ಅಲ್ಲಿ ಅಥವಾ ಡಿಗ್ರೀಸ್ ಅಲ್ಲಿ ಪಾರ್ಟ್ 2 ಅನ್ನ ನೋಡೋಣ. ಪಾಸಿಟಿವ್ ಡಿಗ್ರಿ, ಕಂಪ್ಯಾರೇಟಿವ್ ಡಿಗ್ರಿ ಅಂಡ್ ಸೂಪರ್ಲೇಟಿವ್ ಡಿಗ್ರಿ ಅವುಗಳಂದ್ರೆ ಏನು, ಅವುಗಳ ಸಿಂಪಲ್ ಆಗಿರೋ ಎಕ್ಸಾಂಪಲ್ಸ್ ಗಳನ್ನ ನಾನು ಪಾರ್ಟ್ 1 ದಲ್ಲಿ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಪಾಸಿಟಿವ್ ಡಿಗ್ರಿ ಅಡ್ಜೆಕ್ಟಿವ್ ಇದ್ರೆ ಕಂಪ್ಯಾರೇಟಿವ್ ಅಲ್ಲಿ ಅಡ್ಜೆಕ್ಟಿವ್ ಜೊತೆಗೆ ಇಆರ್ ಅಥವಾ ಮೋರ್ ಅಂತಕ್ಕಂತ ಅಡ್ಜೆಕ್ಟಿವ್ ಯೂಸ್ ಆಗುತ್ತೆ. ಸೂಪರ್ಲೇಟಿವ್ ಅಲ್ಲಿ ಅಡ್ಜೆಕ್ಟಿವ್ ಇಎಸ್ ಟಿ ಅಥವಾ ಮೋಸ್ಟ್ ಅಂತಕ್ಕಂತ ವರ್ಡ್ ಜೊತೆ ಯಾವುದು ಸೂಪರ್ಲೇಟಿವ್ ಯೂಸ್ ಆಗುತ್ತೆ ಅಂತ ಆಲ್ರೆಡಿ ನಾನು ಹೇಳಾಗಿದೆ. ಒಂದಷ್ಟು ಎಕ್ಸಾಂಪಲ್ಸ್ ಗಳನ್ನು ಸಹಿತ ನಾನು ಆಲ್ರೆಡಿ ಕೊಟ್ಟಿದ್ದೀನಿ. ಟಾಲ್, ಟಾಲರ್, ಟಾಲೆಸ್ಟ್ ಇವೆಲ್ಲ ಆಗಿದೆ. ನೆಕ್ಸ್ಟ್ ಪಾಸಿಟಿವ್ ಡಿಗ್ರಿಯಲ್ಲಿ ನೋ ಅದರ್ ಅಂತಕ್ಕಂತ ವರ್ಡು, ಅದಾದ್ಮೇಲೆ ಆಸ್ ಅಡ್ಜೆಕ್ಟಿವ್ ಆಸ್, ಈ ತರ ಒಂದು ಟೈಪ್ ಸೆಂಟೆನ್ಸ್. ಇನ್ನೊಂದು ವೆರಿ ಫ್ಯೂ ಇಂದ ಸ್ಟಾರ್ಟ್ ಆಗ್ತಕ್ಕಂತ ಸೆಂಟೆನ್ಸ್. ಇವು 2 ತರದಿಂದ ಡಿಗ್ರಿಗಳು ಕಂಟಿನ್ಯೂ ಆಗ್ತವೆ ಅಂತಾನು ಅವುಗಳನ್ನು ಸಹಿತ ನಾನು ಹೋದ ತರಗತಿಯಲ್ಲಿ ಆಲ್ರೆಡಿ ಹೇಳಾಗಿತ್ತು. ಅದಾದ್ಮೇಲೆ ಒಂದಷ್ಟು ಸಿಂಪಲ್ ಎಕ್ಸಾಂಪಲ್ ಗಳನ್ನ ಡಿಗ್ರಿಯಲ್ಲಿ ರಾಮ್ ಇಸ್ ಟಾಲ್ ಬಾಯ್, ರಹೀಮ್ ಈಸ್ ಟಾಲರ್ ದ್ಯಾನ್ ರಾಮ, ರೋಷನ್ ಈಸ್ ಟಾಲೆಸ್ಟ್ ಆಫ್ ಆಲ್. ಈ ತರ ಎಕ್ಸಾಂಪಲ್ ಗಳನ್ನ ಏನ್ ಮಾಡಿದೆ ನಾನು ಹೋದ ತರಗತಿಯಲ್ಲಿ ಹಾಕಿದ್ದೆ. ಅಂತವು ಇನ್ನೊಂದಷ್ಟು ಕೆಲವೊಂದು. ಆಮೇಲೆ ಶಾರ್ಟ್ಸ್ ಅಲ್ಲಿ ಅಡ್ಜೆಕ್ಟಿವ್ಸ್, 3 ಫಾರ್ಮ್ಸ್ ಅಡ್ಜೆಕ್ಟಿವ್ಸ್, ಪಾಸಿಟಿವ್, ಕಂಪ್ಯಾರೇಟಿವ್ ಅಂಡ್ ಸೂಪರ್ಲೇಟಿವ್ ಅಡ್ಜೆಕ್ಟಿವ್ ಫಾರ್ಮ್ ಗಳ ಎಕ್ಸಾಂಪಲ್ಸ್ ಗಳನ್ನು, ಸುಮಾರು ಎಕ್ಸಾಂಪಲ್ಸ್ ಗಳನ್ನ, ಇಲ್ಲಿ ಇರೋ ಎಲ್ಲಾ ಎಕ್ಸಾಂಪಲ್ಸ್ ಗಳನ್ನ ಸಹಿತ ನಾನು ಶಾರ್ಟ್ ಅಲ್ಲಿ ಹಾಕಿದ್ದೀನಿ. ಅವುಗಳನ್ನ ನೀವು ಒಂದ್ಸರಿ ನೋಡ್ಕೊಳ್ಳಿ ಅಂತ ಹೇಳ್ತಾ, ಇವತ್ತು ಇನ್ನೊಂದಷ್ಟು ಸಿಂಪಲ್ ಆಗಿರ್ತಕ್ಕಂತ ಎಕ್ಸಾಂಪಲ್ ಗಳನ್ನ, ಯಾಕಂತಂದ್ರೆ ಹೈಸ್ಕೂಲ್ ಮಕ್ಕಳಿಗೆ ಅಥವಾ ಬಿಗಿನರ್ಸ್ಗೆ, ನಾವು ಫಸ್ಟ್ ಇಂದ ಕಲಿತಾ ಇದೀವಿ ಅಂದ್ರೆ ನಮ್ಗೆ ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ದು ಒಂದು ಕ್ಲಿಯರ್ ಇನ್ಫಾರ್ಮೇಶನ್ ಸಿಗ್ಬೇಕು ಅಂದ್ರೆ ಮೊದಲು ನಾವು ಚಿಕ್ಕ ಚಿಕ್ಕ ವಾಕ್ಯಗಳನ್ನ, ಇವು ಎಕ್ಸಾಂಪಲ್ ಅಲ್ಲಿ ಅಷ್ಟೊಂದು ಬರಲ್ಲ, ಬಟ್ ನಮ್ಗೆ ಪಾಸಿಟಿವ್ ಡಿಗ್ರಿ ಅಂದ್ರೆ ಏನು, ಕಂಪ್ಯಾರೇಟಿವ್ ಡಿಗ್ರಿ ಅಂದ್ರೆ ಯಾವ ತರ ಇರುತ್ತೆ, ಸೂಪರ್ಲೇಟಿವ್ ಅಂದ್ರೆ ಯಾವ ತರ ಇರುತ್ತೆ ಅನ್ನೋದು ನಮ್ಗೆ ಕ್ಲಿಯರ್ ಆಗಿ ಅರ್ಥ ಆಗ್ಬೇಕು ಅಂದ್ರೆ ಮೊದಲು ಈ ಸಿಂಪಲ್ ಆಗಿರ್ತಕ್ಕಂಥ ವಾಕ್ಯಗಳನ್ನೇ ನಾವು ನೋಡ್ಬೇಕು. ಆಸ್ ಯೂಸ್ವಲಿ ನಾವು ಮಾತಾಡ್ತಕ್ಕಂಥ ಸಿಂಪಲ್ ಆಗಿರ್ತಕ್ಕಂಥ ವಾಕ್ಯಗಳ ಜೊತೆಗೆ ಇವತ್ತು ಕೆಲವೊಂದು ಎಕ್ಸಾಂಪಲ್ ಗಳನ್ನ ಹೇಳಿದೀನಿ. ಮತ್ತೆ ವೆರಿ ಫ್ಯೂ ಅಂತಕ್ಕಂಥದ್ದು ಅಥವಾ ನೋ ಅದರ್ ಅಂತಕ್ಕಂಥದನ್ನ ನಾನು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಸ್ವಲ್ಪ ಕಾಂಪೌಂಡ್ ಸೆಂಟೆನ್ಸಸ್ ಬರುತ್ತೆ ಅಲ್ಲಿ. ಸೊ ಇವತ್ತು ಸಿಂಪಲ್ ಆಗಿ ಇನ್ನೊಂದಷ್ಟು ಸ್ಟಡಿ ಮಾಡೋಣ. ನೋಡೋಣ ಇಲ್ಲಿ ಸಂತಾನು ಈಸ್ ಟಾಲ್. ಟಾಲ್ ಈಗ ಮಾಮೂಲಿಯಾಗಿ ನಾವು ಬಳಸ್ತಕ್ಕಂಥ ವಾಕ್ಯ, ಜಸ್ಟ್ ಯಾವ ಕಂಪ್ಯಾರಿಸನ್ ಇರಲ್ಲ. ಈ ತರ ಇರೋ ವಾಕ್ಯಗಳನ್ನು ಸಹಿತ ನಾವು ಪಾಸಿಟಿವ್ ಅಂತ ಹೇಳ್ತೀವಿ. ಒಂದು ಅಡ್ಜೆಕ್ಟಿವ್ ಇರುತ್ತೆ ಅಲ್ಲಿ ಅಷ್ಟೇ. ಯಾವುದು ಮಾಮೂಲಿ ಅಡ್ಜೆಕ್ಟಿವ್ಸ್ ಅಂತಂದ್ರೆ ಫಸ್ಟ್ ಒನ್, ಸೆಕೆಂಡ್ ಒನ್, ಥರ್ಡ್ ಒನ್. ನೀವು ಪಾಸಿಟಿವ್ ಅಡ್ಜೆಕ್ಟಿವ್, ಕಂಪ್ಯಾರೇಟಿವ್ ಅಡ್ಜೆಕ್ಟಿವ್, ಸೂಪರ್ಲೇಟಿವ್ ಅಡ್ಜೆಕ್ಟಿವ್ ಅಂತ ಪ್ರಾಕ್ಟೀಸ್ ಮಾಡಬಹುದು. ಸಂತಾನು ಈಸ್ ಟಾಲ್. ಸಂತಾನು ಈಸ್ ಟಾಲರ್ ದ್ಯಾನ್ ಜಾನಿ. ಇಲ್ಲಿ ಸಂತಾನು ಜೊತೆಗೆ ಟಾಲರ್ ಅಂತ ಒಂದು ವರ್ಡ್ ಬಳಸ್ಬೇಕು ಅಂದ್ರೆ ನಮ್ಗೆ ಕಂಪ್ಯಾರಿಸನ್ಗೆ ಇನ್ನೊಬ್ಬ ವ್ಯಕ್ತಿ ಬೇಕು. ಜಾನಿ ಅಂತಕ್ಕಂಥ ವ್ಯಕ್ತಿನ ತೆಗೆದುಕೊಂಡು ಅಂದ್ರೆ ಎಕ್ಸಾಂಪಲ್ ಈ ತರ ಕೊಡ್ತಾರ ಅಂದ್ರೆ ಎಕ್ಸಾಮ್ ಅಲ್ಲಿ ಈ ತರ ಕೊಡೋದಕ್ಕಿಂತ ಕರೆಕ್ಟ್ ಆಗಿ ನಾವು ಇನ್ನೊಂದು ಫಾರ್ಮ್ಗೆ ಚೇಂಜ್ ಮಾಡೋದಕ್ಕೆ ಬರ್ತಕ್ಕಂಥ ವಾಕ್ಯಗಳನ್ನೇ ನಮ್ಮ ಎಕ್ಸಾಮಿನೇಷನ್ ಅಲ್ಲಿ ನಮಗ್ ಸಿಗೋದು. ಇಲ್ಲಾಂದ್ರೆ ಆ ತರ ಬರ್ದೇ ಇರೋ ಕನ್ಫ್ಯೂಷನ್ ಆಗ್ತಕ್ಕಂಥ ವಾಕ್ಯಗಳನ್ನ ಕೊಡೋದಿಲ್ಲ. ನೋಡೋಣ ಅಲ್ಲಿ ವೆರಿ ಫ್ಯೂ ಅಂಡ್ ನೋ ಅದರ್ ಅಂತಕ್ಕಂಥ ವಾಕ್ಯಗಳೇನಿದಾವೆ ಹೆಚ್ಚಾಗಿ ಅವುಗಳೇ ಬರೋದು. ಈ ತರ ಸಿಂಪಲ್ ಆಗಿರ್ತಕ್ಕಂಥದ್ದು ಬರೋದು ತುಂಬಾ ಕಡಿಮೆ, ಬಂದ್ರು ಬರಬಹುದು. ಅದಕ್ಕೆ ಇವುಗಳ ಬಗ್ಗೆ ನಮಗೆ ಮೇನ್ ಬೇಕಾಗಿರೋದು ಇಲ್ಲಿ ಪಾಸಿಟಿವ್ ಡಿಗ್ರಿ, ಕಂಪ್ಯಾರೇಟಿವ್ ಡಿಗ್ರಿ, ಸೂಪರ್ಲೇಟಿವ್ ಡಿಗ್ರಿ ಕ್ಲಿಯರ್ ಇನ್ಫಾರ್ಮೇಶನ್ ಸಲುವಾಗಿ ಮಾತ್ರ ಈ 4 ಎಕ್ಸಾಂಪಲ್ ಗಳನ್ನ ನಾನು ಇಲ್ಲಿ ನಿಮ್ಗೆ ಕೊಡ್ತಾ ಇದ್ದೀನಿ. ಇವುಗಳ ತರ ಒಂದಷ್ಟು ಎಕ್ಸಾಂಪಲ್ಸ್ ಗಳನ್ನ ಹಾಕಿ ನೀವು ಸ್ಟಡಿ ಮಾಡಿದ್ರೆ ನಮಗೆ ಮುಂದಿನ ಎಕ್ಸಾಂಪಲ್ಗಳು ತುಂಬಾ ಈಸಿಯಾಗಿ ಅರ್ಥ ಆಗುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ನೋಡೋಣ ಇಲ್ಲಿ ಸಂತಾನು ಈಸ್ ಟಾಲ್. ಸಂತಾನು ಈಸ್ ಟಾಲರ್ ದ್ಯಾನ್ ಜಾನಿ. ಸಂತಾನು ಈಸ್ ದ ಟಾಲೆಸ್ಟ್ ಆಫ್ ಆಲ್ ದ ಬಾಯ್ಸ್. ಅಲ್ಲಿರ್ತಕ್ಕಂಥ ಹುಡುಗರಲ್ಲಿನೇ ಹೈಟ್ ಇದ್ದಾನೆ ಅನ್ನೋದಕ್ಕೆ. ನೆಕ್ಸ್ಟ್ ಸಿ ಈಸ್ ಪ್ರೆಟಿ. ಸಿ ಈಸ್ ಪ್ರೆಟಿಯರ್ ಆಗ್ಬೇಕದು, ಪ್ರೆಟಿ ಆರ್ ಆಗಿದೆ. ಪ್ರೆಟಿಯರ್ ದ್ಯಾನ್ ಹರ್ ಸಿಸ್ಟರ್. ಸಿ ಈಸ್ ದ ಪ್ರೆಟಿಯೆಸ್ಟ್ ಆಫ್ ಆಲ್ ದ ಗರ್ಲ್ಸ್ ಅಂತಾನು ಹಾಕೋಬಹುದು. ಈ ತರ ಇದು ನಮ್ಗೆ ಅಡ್ಜೆಕ್ಟಿವ್ ಬರೋದು ಇಂಪಾರ್ಟೆಂಟ್ ಅಷ್ಟೇ.
Sham is intelligent. Sham is more intelligent than Tina. Sham is the most intelligent kid in the class. He is smart. He is smarter than Gagan. He is the smartest. ಇವು ಸಿಂಪಲ್ ಆಗಿ ಇನ್ನೊಂದಷ್ಟು ಈ ತರ ವಾಕ್ಯಗಳನ್ನ ಇವತ್ತು ಪ್ರಾಕ್ಟೀಸ್ ಮಾಡಿ. ನೆಕ್ಸ್ಟ್ ನಾನು ವೆರಿ ಫ್ಯೂ ಇಂದ ಒಂದು ಅಥವಾ ಎರಡು ನೋ ಅದರ್ ಇವೆರಡೂ ಸೇರಿ ಇನ್ನೊಂದು ವಿಡಿಯೋ ಮಾಡಿ ನಿಮ್ಗೆ ಕ್ಲಿಯರ್ ಆಗಿ ಅನ್ನೋಕ್ಕಿಂತ ಹೆಚ್ಚಾಗಿ ಅದು ಮುಂದಿಂದು ಇದು ನಮ್ಗೆ ಈ ವಾಕ್ಯಗಳು ನಮ್ಗೆ ಕ್ಲಿಯರ್ ಆಗಿ ಬಂದ್ರೆ ವೆರಿ ಫ್ಯೂ ಅಥವಾ ನೋ ಅದರ್ ಅನ್ನ ನಮ್ಗೆ ಈಸಿಯಾಗಿ ಅರ್ಥ ಮಾಡ್ಕೊಳಕ್ ಆಗುತ್ತೆ ಅಂತ ಹೇಳ್ತಾ ನೆಕ್ಸ್ಟ್ ಅಲ್ಲಿ ನಾವು ಮುಂದಿನ ತರಗತಿಯಲ್ಲಿ ವೆರಿ ಫ್ಯೂ ಮತ್ತು ನೋ ಅದರ್ ಇಂದ ಪಾಸಿಟಿವ್ ಅಂಡ್ ಕಂಪ್ಯಾರಿಟಿವ್ ಡಿಗ್ರಿ ಸೂಪರ್ಲೇಟಿವ್ ಡಿಗ್ರಿನ ಸ್ಟಡಿ ಮಾಡೋಣ ಅಂತ ಹೇಳ್ತಾ ಥ್ಯಾಂಕ್ ಯು ವೆರಿ ಮಚ್ ಬಾಯ್ ಟೇಕ್